ನಿನ್ನೆ ನಮ್ಮ ಮನೆ ಹಿಂದ್ಗಡೆ ಎರಡು ಕೇರೆ ಹಾವು ಸಿಕ್ಕಿದ್ವು. ಆ ಎರಡೂ ಹಾವುಗಳನ್ನು ನಮ್ಮ ಸ್ನೇಕ್ ಮಹೇಶರು ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಕ್ಕೆ ತಲುಪಿಸಿದ್ದಾರೆ. ಇಷ್ಟು ದಿನ ನೀವು ಏನು ತಪ್ಪು ಮಾಹಿತಿ ತಿಳ್ಕೊಂಡಿದ್ರಿ, ಎರಡು ಹಾವುಗಳು ಸೇರಿದಾಗ ಒಂದು ಸಮ್ಮಿಲನ ಅಥವಾ ಆನಂದ ಅಂತ ಏನು ತಪ್ಪು ತಿಳ್ಕೊಂಡಿದ್ರಿ, ಅದ್ರ ಬಗ್ಗೆ ಕರೆಕ್ಟ್ ಆದಂಥ ಒಂದು ಮಾಹಿತಿ ಕೊಟ್ಟಿದ್ದಾರೆ. ವಿಡಿಯೋನ ಕೊನೆ ತನಕ ನೋಡಿ. ಅರುಣ್ ಅವರು ಈಗ ಒಂದು 5 ನಿಮಿಷದ ಮುಂಚೆ ಕರೆ ಮಾಡಿದ್ರು. ಎರಡು ಕೇರೆ ಹಾವುಗಳು ಆನಂದ ಆಗ್ತಾ ಇದೆ, ಅದನ್ನ ಸಂರಕ್ಷಣೆ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಎರಡು ಕೇರೆ ಆದ್ರಿಂದ ಅದನ್ನ ಸಂರಕ್ಷಣೆ ಮಾಡೋ ಅವಶ್ಯಕತೆನೇ ಇಲ್ಲ. ಅದ್ ನಿಮ್ ಮನೆ ಹತ್ರ ಆಗ್ಲಿ, ನಿಮ್ಮ ಜಮೀನ್ ಹತ್ರ ಆಗ್ಲಿ, ಅವು ಇದ್ರೇನೆ ಒಳ್ಳೇದು. ಇಲಿಗಳನ್ನೆಲ್ಲ ಬೇಟೆಯಾಡಿ ಆ ಇಲಿಗಳನ್ನ ಹತೋಟಿಗೆ ತರ್ತವೆ ಅಂತ ಹೇಳ್ದೆ ಅವ್ರಿಗೆ. ಅವ್ರು ಒಪ್ಕೊಂಡ್ರು ಬೇಡ ಅಂತ. ಆದ್ರೆ ಅವ್ರ ತಂದೆ ಮನೇಲೆಲ್ಲ ತುಂಬಾ ಹೆಂಗಸರು ಮಕ್ಳು ಇದಾರೆ, ಮನೆ ಪಕ್ಕನೇ ಇರೋದ್ರಿಂದ ಮನೆ ಒಳಗಡೆ ಬರೋ ಚಾನ್ಸಸ್ ಇದೆ. ದಯಮಾಡಿ ನೀವು ಅದನ್ನ ಬೇರೆ ಕಡೆ ಹಿಡಿದು ಶಿಫ್ಟ್ ಮಾಡ್ಕೊಟ್ರೆ ತುಂಬಾ ಒಳ್ಳೇದು ಅಂತ ಹೇಳಿದ್ರು. ಆಮೇಲೆ ನಮ್ಮ ಮಂಜು ಅವರು, ನಾನು ಅಲ್ಲೇ ಶಾಪಲ್ಲೇ ಇದ್ರು ಇದ್ದೆ. ಸರಿ ಹೋಗ್ ಬರೋಣ ಬನ್ನಿ ಅಂದ್ಬಿಟ್ಟು ಹೋಗ್ ಬಂದೆ. ಆಮೇಲೆ ಅಲ್ಲಿ ಪಬ್ಲಿಕ್ಸ್ ಎಲ್ಲ ಕೇಳಿದ್ದು ಒಂದೇ ಕ್ವಶನ್, ಕೇರೆ ಹಾವು ಮತ್ತು ನಾಗರಾವು ಎರಡೂ ಮಿಲನ ಆಗದು ಅಂತ ಕೇಳಿದ್ರು. ನಮ್ಮ ಹಳ್ಳಿಯಲ್ಲಿ ಏನ್ ತಿಳ್ಕೊಂಡಿದ್ದಾರೆ, ನಾಗರಾವನ ಗಂಡಾವು ಅಂತ ತಿಳ್ಕೊಂಡಿದ್ದಾರೆ, ಕೇರೆ ಹಾವನ ಹೆಣ್ಣಾವು ಅಂತ ತಿಳ್ಕೊಂಡಿದ್ದಾರೆ. ಅವೆರಡು ಮಿಲನ ಆಗುತ್ತೆ ಅಂತ ಜನರಲ್ಲಿ ಒಂದು ತಪ್ಪು ಭಾವನೆ ಇದೆ. ನಾಗರಾವಲ್ಲೂ ಗಂಡು ಹೆಣ್ಣಿದೆ, ಕೇರೆ ಹಾವಲ್ಲೂ ಕೂಡ ಗಂಡು ಹೆಣ್ಣು ಇದೆ. ನಾಗರಾವು ಮತ್ತೆ ಕೇರೆ ಹಾವು ಸೇರಿದೆ ಅಂತಂದ್ರೆ ಅದು ಮಿಲನ ಅಲ್ಲ, ಒಂದಕ್ಕೊಂದು ಕದನ ಆಗ್ತಾ ಇರುತ್ತೆ. ಕೊನೆಗೇನಾಗುತ್ತೆ, ನಾಗರಾವು ಸ್ವಜಾತಿ ಭಕ್ಷ್ಯ ಆಗಿರೋದ್ರಿಂದ ಈ ಬೇರೆ ಕೇರೆ ಹಾವನು ಕೂಡ ಲಾಸ್ಟ್ ಅಲ್ಲಿ ಅದೇ ನುಂಗುವ ಇದು ಕೂಡ ಇರುತ್ತೆ. ಆದ್ರಿಂದ ಏನಾಗುತ್ತೆ, ಈಗ ಇಲ್ಲಿ ಎರಡು ಕೇರೆ ಹಾವು ಸೇರಿದೆ ಅಂತಂದ್ರೆ ಇದು ಕೂಡ ಮಿಲನ ಅಲ್ಲ. ಯಾಕೆ ಅಂತಂದ್ರೆ ಇವು ಎರಡೂ ಕೂಡ ಗಂಡು ಕೇರೆ ಹಾವುಗಳಾಗಿರುತ್ತೆ. ಇನ್ನೊಂದು ಹೆಣ್ಣು ಕೇರೆ ಹಾವು ಎಲ್ಲ ಅಲ್ಲಿ ಪಕ್ಕದಲ್ಲಿ ಇರುತ್ತೆ. ಅದನ್ನ ಸೇರ್ಲಿಕ್ಕೆ ಇವೆರಡು ಕಾದಾಟ ಮಾಡಿ ಕೊನೆಗೆ ಯಾವ್ದೋ ಒಂದು ಸೋತೋಗುತ್ತೆ. ಇನ್ನೊಂದು ಕೇರೆ ಹಾವು ಅದನ್ನ ಹುಡ್ಕೊಂಡು ಹೋಗುತ್ತೆ. ಅದು ಹೇಗೆ ಹುಡುಕುತ್ತೆ ಅಂತಂದ್ರೆ, ಹಾವುಗಳು ಯಾವಾಗ್ಲೂ ಒಂಟಿ ಜೀವಿಗಳು. ಅವಕ್ಕೆ ಪೆಟ್ಟಾದಾಗ ಇಲ್ಲ, ಅವು ಸಂಗಾತಿಗಳನ್ನ ಮಿಲನ ಆಗ್ಬೇಕಾದಾಗ ಅದು ಪ್ಯಾರಾಮೋನ್ ಎಂಬ ಕೆಮಿಕಲ್ ನ ಬಾಡಿಯಿಂದ ಹೊರಗಡೆ ಬಿಟ್ಟಿರುತ್ತೆ. ಅವಾಗ ಏನಾಗುತ್ತೆ, ಆ ಇನ್ನೊಂದು ಫೀಮೇಲ್ ಹೆಣ್ಣ ಕೇರೆ ಹಾವು ಎಲ್ಲೇ ಹೋಗಿದ್ರು ಕೂಡ ಮತ್ತೆ ಈ ಗಂಡಾವು ಅದನ್ನ ಹೋಗಿ ಸೇರ್ತಕ್ಕಂಥದ್ದು. ನಾವಿಲ್ಲಿ ನೋಡಿದ್ದು ಇದು ಮಿಲನ ಅಲ್ಲ, ಇವೆರಡು ಕೂಡ ಗಂಡಾವುಗಳಾಗಿರುತ್ತೆ. ಹಾವುಗಳಲ್ಲಿ ಗಂಡು ಮತ್ತೆ ಹೆಣ್ಣು ಅಂತ ಹೇಗ್ ಗೊತ್ತಾಗತ್ತೆ ಅಂತ ಕೇಳಿದ್ರು. ಹಾವುಗಳಲ್ಲಿ ಅಷ್ಟು ಈಸಿಯಾಗಿ ನಾವು ಬೇರೆ ಪ್ರಾಣಿಯನ್ನ ನೋಡಿದ ತಕ್ಷಣ ಇದು ಗಂಡು ಅಂತನೋ ಹೆಣ್ಣು ಅಂತನೋ ಹೇಳ್ಬೋದು. ಆದ್ರೆ ಹಾವುಗಳಲ್ಲಿ ನೋಡಿದ ತಕ್ಷಣ ಇದು ಗಂಡು ಹೆಣ್ಣು ಅಂತ ಹೇಳ್ಲಿಕ್ಕೆ, ಐಡೆಂಟಿಫೈ ಮಾಡ್ಲಿಕ್ಕೆ ಆಗಲ್ಲ. ಬೇರೆ ಇನ್ನೇನಾದ್ರು ಡೌಟ್ಸ್ ಇದೆಯಾ ನಿಮ್ಗೆ? ಹಾವುಗಳು ನೋವು ಮಾಡ್ತಿದ್ದಾವ, ಮತ್ತೆ ಇಲ್ಲ ಏನಾಗತ್ತೆ ಅಂತಂದ್ರೆ, ಎರಡು ಈಗ ನೋಡಿ ಗಂಟೆಗಟ್ಲೆ ಅವು ನೋಡಿದಿರ, ಹೆಚ್ಚು ಕಡಿಮೆ ಕೆಲವು ಸರಿ 3 ಗಂಟೆ 4 ಗಂಟೆ ಒಂದಕ್ಕೊಂದು ನುಲ್ಕೊಂಡು ಅಲ್ಲೇನೆ ಇದ್ ಮಾಡ್ತಿರ್ತವೆ. ಜನಗಳೇನ ಮಾಡ್ತಾರೆ, ಒಂದು ಹೆಣ್ಣಿರ್ಬೋದು ಒಂದು ಗಂಡಿರ್ಬೋದು, ಎರಡು ಮಿಲನ ಕ್ರಿಯೆ ನಡೀತಾ ಇದೆ ಅಂತ ತಿಳ್ಕೊಂಡಿರ್ತಾರೆ. ಅವು ಒಂದಕ್ಕೊಂದು ನುಲ್ಕೊಂಡೆ ಫೈಟ್ ಮಾಡ್ತಾ ಇರ್ತವೆ. ಕೊನೆಗೇನಾಗುತ್ತೆ, ಯಾವ್ದೋ ಒಂದು ಹಾವು ಸುಸ್ತಾಗಿ ಅದು ಹೋಗುತ್ತೆ. ಆವಾಗ ಏನ್ ಮಾಡುತ್ತೆ, ಇನ್ನೊಂದು ಗಂಡಾವು ಹೋಗಿ ಅಲ್ಲಿ ಬೇರೆ ಕಡೆ ಇರ್ತಕ್ಕಂಥ ಹೆಣ್ಣಾವನ್ನ ಸೇರ್ತಕ್ಕಂಥ, ಅಲ್ಲಿ ಮಿಲನ ಆಗ್ತದೆ. ಪ್ರತಿ ಮಿಲನ ಆಗ್ಬೇಕಾದ್ರೆ ಅವುಗಳೆಲ್ಲ ಒಂಟಿ ಜೀವಿಗಳೇ. ಅವು ಮಿಲನ ಆಗ್ಬೇಕಾದಾಗ ಆಗ್ಲೇ ಹೇಳದ್ನಲ್ಲ ನಿಮ್ಗೆ, ಪ್ಯಾರಾಮೋನ್ ಅನ್ನೋ ಒಂದು ಕೆಮಿಕಲ್ ನ ಹೊರಗಡೆ ಬಿಡುತ್ತೆ. ಒಂದು ನಾಗರಾವು ಬಿಟ್ಟಿರ್ತಕ್ಕಂಥ ಪ್ಯಾರಾಮೋನ್ ನ ಪಕ್ಕದಲ್ಲಿ ಕೇರೆ ಹಾವು ಇರ್ಬೋದು, ಮಂಡಲ ಹಾವು ಇರ್ಬೋದು, ಅದು ಅವಕ್ಕೆ ಗ್ರಹಿಸೋದಕ್ಕಾಗಲ್ಲ. ನಾಗರಾವು ಬಿಟ್ಟಿರೋದು ನಾಗರಾವುಗಳಿಗೆ ಮಾತ್ರ ಗೊತ್ತಾಗುತ್ತೆ. ಮಂಡಲ ಹಾವು ಬಿಟ್ಟಿರೋದು ಅದೇ ಸ್ವಜಾತಿ, ಆ ಜಾತಿ ಹಾವುಗಳಿಗೆ ಮಾತ್ರ ಗೊತ್ತಾಗ್ತದೆ. ಹೌದು, ಇಲ್ಲ ಅವು ಎರಡು ಮಿಲನ ಆಗ. ಬೇರೆ ಬೇರೆ ಸೇರಿದೆ ಅಂತಂದ್ರೆ ಅದು ಯಾವುದೇ ಕಾರಣಕ್ಕೂ ಮಿಲನ ಅಲ್ಲ, ಅಲ್ಲಿ ಕದನ ನಡೀತಾ ಇದೆ ಅಂತಾನೆ. ಈ ಕದನ ನಡಿಬೇಕಾದ್ರೆ ರಕ್ತಮಯವಾಗಿ ರಕ್ತ
ಅವುಗಳೆಲ್ಲಾರು ಸುಧಾಯ್ತವ ಇಲ್ಲ ಅದ್ ಏನಾಗುತ್ತೆ ಸುಸ್ತಾಗ್ತವೆ ಒಂದಕ್ಕೊಂದು ಗಂಟೆ ಗಟ್ಲೆ ಉಳ್ಕೊಂಡ್ ಫೈಟ್ ಮಾಡ್ತಾ ಇರುವಾಗ ಅದೇ ನಾಗರಾವು ಕೇರೆ ಹಾವು ಆದ್ರೆ ಕೆಲವು ಸರಿ ಏನಾಗುತ್ತೆ ನಾಗರಾವು ಕೇರೆ ಹಾವನ್ನ ನುಂಗೋ ಚಾನ್ಸಸ್ ಇರುತ್ತೆ. ಈ ಕೇರೆ ಹಾವುಗಳಾದಾಗ ಏನಾಗುತ್ತೆ ಸುಸ್ತಾದ ಕೇರೆ ಹಾವು ಊಟ ಹೋಗುತ್ತೆ, ಇದು ಹೆಣ್ಣು ಕೇರೆ ಹಾವು ಹತ್ರ ಹೋಗುತ್ತೆ. ಅವುಗಳಂತೂ ಆಗೋದಿಲ್ಲ. ಕೇರೆ ಹಾವುಗಳೆಲ್ಲ ನಾಗರಾವನ ಅದೇ ನಾಗರಾವು ಕೇರೆ ಹಾವು ಸೇರಿದಾಗ ಆಗೋ ಚಾನ್ಸಸ್ ಇದೆ.